ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ನಿರಂತರ ಹೊಡೆತ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಆಯಿತು, ಈಗ ನೀರಿನ ಸರದಿ ಅದೂ ಆಯಿತು, ಈಗ ಶಾಲೆಗಳ ಸರದಿ. ರಾಜ್ಯದ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ 15ರಿಂದ 20ರಷ್ಟು ಶುಲ್ಕ ಹೆಚ್ಚಿಸೋದಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ತೀರ್ಮಾನವನ್ನು ತೆಗೆದುಕೊಂಡಿದೆ. ಬೆಂಗಳೂರಲ್ಲಿ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಅಧ್ಯಕ್ಷ ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ನಾವು ಶಿಕ್ಷಕರ ಸಂಬಳವನ್ನು ಜಾಸ್ತಿ ಮಾಡಬೇಕಾಗತ್ತೆ, ಶುಲ್ಕ ಹೆಚ್ಚಳ ಮಾಡಲೇಬೇಕಾದಂತ ಪರಿಸ್ಥಿತಿಗೆ ನಾವು ಸಿಲುಕಿದ್ದೀವಿ. ಕಾನೂನು ಪ್ರಕಾರ ನಮಗೆ 15%ನಷ್ಟು ಶುಲ್ಕ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ ಅಂತ ಲೋಕೇಶ್ ತಾಳಿಕಟ್ಟೆ ಹೇಳಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಿತ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾವೆ. ಈಗ ದಿನಸಿ ವಸ್ತುಗಳ ಬೆಲೆಗಳು ಜಾಸ್ತಿ ಆಗಿದ್ದಾವೆ, ಯಾಕಂದರೆ ಟ್ಯಾಕ್ಸಸ್ ವಿಚಾರದಲ್ಲಿ. ಮನೆ ರೆಂಟು ಸಹಿತ ಜಾಸ್ತಿ ಆಗಿದೆ. ಈಗ ರಾಜ್ಯ ಸರ್ಕಾರ ಹೊಸದಲ್ಲಿ ಹಾಲಿನ ದರನೂ ಜಾಸ್ತಿ ಮಾಡ್ತಾ ಇದೆ, ಮತ್ತು ನೀರಿಗೂ ಕೂಡ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಗಳು ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸು ಕೂಡ ಜಾಸ್ತಿ ಆಗಿದೆ. ಸೊ ಈ ರೀತಿಯ ಬೆಲೆ ಹೆಚ್ಚಳವನ್ನು ಆಯ್ಕೆಯಾದಂಥ ಸರ್ಕಾರಗಳು, ಅಂದರೆ ಜನಪರವಾದಂಥ ನೀತಿಗಳನ್ನು ತಗೊಳ್ಳುವಂತಹ ಸರ್ಕಾರಗಳೇ ಜಾಸ್ತಿ ಮಾಡ್ತಾ ಇರುವಾಗ, ಇನ್ನು ಖಾಸಗಿ ಶಾಲೆಗಳು ಅವರ ಶಿಕ್ಷಕರಿಗೆ ಸಂಬಳ ಕೊಡುವಾಗ ಕಡಿಮೆ ಸಂಬಳವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ 15ರಿಂದ 20% ಸಂಬಳವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ಬಿಲ್ಡಿಂಗ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ, ನೀರಿನ ಟ್ಯಾಕ್ಸನ್ನು ಜಾಸ್ತಿ ಮಾಡಿರೋದ್ರಿಂದ ಅದು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ಶೂರೆನ್ಸ್ ಬೆಲೆಗಳು, ವೆಹಿಕಲ್ಲಿನ ಇನ್ಶೂರೆನ್ಸ್ ಬೆಲೆಗಳು ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಹಾಗಾಗಿ ಸಹಜವಾಗಿ ಶಾಲೆಗಳು ಶುಲ್ಕದಲ್ಲಿ ಹೆಚ್ಚಳವನ್ನು ಮಾಡ್ತವೆ. ಅದರ ಜೊತೆಗೆ ವೆಹಿಕಲ್ ಕಾಸ್ಟನ್ನು ಕೂಡ, ಅಂದರೆ ಮಕ್ಕಳ ಸಾರಿಗೆ ಕಾಸ್ಟ್ ಏನಿತ್ತು ಅದನ್ನು ಕೂಡ ಜಾಸ್ತಿ ಮಾಡುವಂತಹ ನಿರ್ಧಾರವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಗೊಂಡಿದ್ದಾವೆ. ಯಾಕಂದರೆ ಸೊ ನಾವು ಅಲ್ಲಿ ಬರಲಿಲ್ಲ ಅಂತಂದರೆ ನಾವು ಇಲ್ಲಿ ಕೊಡೋದಕ್ಕಾಗೋದಿಲ್ಲ. ಶಿಕ್ಷಕರು ಕೂಡ ಯಾರೂ ಶಾಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಸೊ ಅವರ ದಿನನಿತ್ಯದ ಬದುಕಿನ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಹಜವಾಗಿ ಅವ್ರ ಡಿಮ್ಯಾಂಡು ಕೂಡ ಜಾಸ್ತಿ ಕೇಳ್ತಾರೆ. ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಸರ್ಕಾರಗಳೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಖಾಸಗಿ ಶಾಲೆಗಳು ಕೂಡ ತನ್ನ ಶುಲ್ಕವನ್ನು ಮತ್ತು ಅಗೇನ್ ವೆಹಿಕಲ್ ಚಾರ್ಜಸನ್ನು ಕೂಡ ಜಾಸ್ತಿ ಮಾಡುವ ಎಲ್ಲ ನಿರ್ಧಾರಗಳನ್ನು ಈಗ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ಅದ್ರ ಹೆಚ್ಚಳ ಮಾಡೋದಕ್ಕೆ ಕಾನೂನಲ್ಲೂ ಅವಕಾಶ ಇದೆ, 10ರಿಂದ 15% ಮಾಡಬೇಕು ಅಂತ. ಈ ಬಾರಿ 15% ಮಾಡಿದರೂ ಕೂಡ ಕಡಿಮೆ ಆಗುತ್ತೇನೋ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಸೊ ಅದ್ರ ಜೊತೆಗೆ ವೆಹಿಕಲ್ ಚಾರ್ಜಸ್ಸು ಕೂಡ ಖಂಡಿತ ಜಾಸ್ತಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮೇಂಟೆನೆನ್ಸ್ ಆಫ್ ದಿ ವೆಹಿಕಲ್ಲು ತುಂಬ ಕಾಸ್ಟ್ಲಿ ಆಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಈಗ ಅಧ್ಯಕ್ಷರು, ಆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಅವರು ಹೇಳ್ತಾ ಇರೋದು ನಮಗೂ ಹೊರೆ ಬೀಳ್ತಾ ಇದೆ, ಆ ಹೊರೆಯನ್ನು ನಾವು ಪೋಷಕರಿಗೆ ಹಾಕಲೇಬೇಕು ಅಂತ. ಸೊ ಈಗ ಅವರು ನಷ್ಟವನ್ನು ಭರಿಸೋದಕ್ಕೆ ರೆಡಿ ಇಲ್ಲ, ಪೋಷಕರೇ ಭರಿಸುವಂತ ಸ್ಥಿತಿ. ರಕ್ಷತ್, ಸದ್ಯದ ಪರಿಸ್ಥಿತಿ ಅದೇ ಆಗಿದೆ. ಈಗ ಒಂದು ಕಡೆ ಶಾಲಾ ವಾಹನದ ಶುಲ್ಕವನ್ನು ಕೂಡ ದರ ಏರಿಕೆ ಮಾಡ್ತೀನಿ ಅಂತ ಆ ಶಾಲಾ ವಾಹನದ ಸಂಘಟನೆಯವರು ಕೂಡ ಹೇಳ್ತಾ ಇದ್ದಾರೆ. ಅದರ ಹೊರೆ ಕೂಡ ಪೋಷಕರ ಮೇಲೆ ತಟ್ಟುತ್ತೆ. ಅದರ ಜೊತೆಗೆ ಈಗ ಶಾಲಾ ಫೀಸನ್ನು ಜಾಸ್ತಿ ಮಾಡ್ತಾನೆ ಅಂತ ಈ ಒಂದು ಖಾಸಗಿ ಶಾಲೆಗಳ ಸಂಘಟನೆಯವರು ಹೇಳ್ತಾ ಇರೋದು, ಅದರ ಹೊರೆ ಕೂಡ ಈಗ ಪೋಷಕರ ಮೇಲೆ ತಟ್ಟುತ್ತೆ. ಅದರ ಜೊತೆಗೆ ಇವರೆಲ್ಲ ಕೊಡ್ತಾ ಇರುವಂತಹ ರೀಸನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ವಿದ್ಯುತ್ ಬೆಲೆ ಜಾಸ್ತಿ ಆಯಿತು, ಅದ್ರ ಜೊತೆಗೆ ನಾವು ಕೂಡ ಸಿಬ್ಬಂದಿಗೆ ಸಂಬಳವನ್ನ ಜಾಸ್ತಿ ಮಾಡಬೇಕು, ಬಿಲ್ಡಿಂಗ್ ಖರ್ಚನ್ನ ಕೊಡಬೇಕು. ಸೊ ಹೀಗಾಗಿ ಈ ಎಲ್ಲ ಹೊರೆ ನಮ್ಮ ಮೇಲೆ ಬೀಳುತ್ತೆ. ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೀಗ ಶುಲ್ಕವನ್ನ ಏರಿಕೆ ಮಾಡಲೇಬೇಕು ಅನ್ನುವಂತಹ ಮಾತನ್ನ ಈ ಖಾಸಗಿ ಶಾಲಾ ಸಂಘಟನೆಯವರು ಹೇಳ್ತಾ ಇರುವಂತದ್ದು. ಬಟ್ ಪೋಷಕರನ್ನ ಮಾತಾಡಿಸ್ತಾ ಹೋದ್ರೆ ಪೋಷಕರು ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ ಏರಿಕೆ ಆಗದೇ ಇರಲಿ, ಅಂದ್ರೆ ಅಗತ್ಯ ವಸ್ತುಗಳ ದರ ಏರಿಕೆ ಆಗದೇ ಇರಲಿ. ಕೆಲವೊಂದು ಖಾಸಗಿ ಶಾಲೆಗಳು ಪ್ರತಿ ವರ್ಷ ಕೂಡ ಶಾಲಾ ಶುಲ್ಕವನ್ನ ಏರಿಕೆ ಮಾಡ್ತಾರೆ. ಅದು 20%, 15% ಅಂತ ನಾಮಕೆ ವಾಸ್ತೆಗೆ ಹೇಳ್ತಾರೆ. ಆದ್ರೆ ಬಹುತೇಕ ಕಡೆಯಲ್ಲಿ 30-40% ಡಬಲ್ ಮಾಡ್ತಾರೆ. ಅಂದ್ರೆ ಲಕ್ಷಗಟ್ಟಲೆ ದರ ಏರಿಕೆಯ ಬರೆಯನ್ನ ಪೋಷಕರ ಮೇಲೆ ಹೊರೆಯನ್ನ ಹಾಕ್ತಾರೆ ಅನ್ನುವಂಥದ್ದು ಪೋಷಕರ ಅಳಲು. ಎಲ್ಲ ದರ ಏರಿಕೆಯ ಬರೆ ಕೂಡ ಈಗ ಪೋಷಕರಿಗೆ ತಡ್ತಾ ಇರೋದು. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತೋ, ಅದ್ರ ಜೊತೆಗೆ ಈಗ ವಿದ್ಯುತ್ ದರ ಏರಿಕೆ ಆಯಿತು. ಅದಾದ್ಮೇಲೆ ನಿನ್ನೆ ಅಷ್ಟೇ ನೀರಿನ ದರ ಕೂಡ ಗರಿಷ್ಠ ಬಳಕೆಗೆ 1 ಪೈಸೆ ಹೆಚ್ಚಳ ಆಯಿತು. ಅದ್ರ ಜೊತೆಗೆ ವಿದ್ಯುತ್ನ ಮಾಸಿಕ FD ಏನಿದೆ ಅದು ಕೂಡ ಹೆಚ್ಚಳ ಆಯಿತು. ಎಲ್ಲ ದರ ಏರಿಕೆಯ ಬರೆ ಅನ್ನುವಂಥದ್ದು ಜನಸಾಮಾನ್ಯರ ಮೇಲೆ ತಡ್ತಾ ಇರೋ ಹೊತ್ತಲ್ಲೇ ಈಗ ಶಾಲಾ ಶುಲ್ಕದ ದರ ಕೂಡ ಏರಿಕೆ ಆಗಿರುವಂಥದ್ದು. ಪ್ರತಿ ವರ್ಷ ಕೂಡ ಇವರು ಏರಿಕೆ ಮಾಡ್ತಾರೆ. ಅದ್ರ ಜೊತೆಗೆ ಈಗ 15ರಿಂದ 20% ಅಧಿಕೃತವಾಗಿ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಪೋಷಕರಿಗೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.